ಬಾಯ್ ಬಾಯ್. ಗುಡ್ ನೈಟ್. ಸಾರಿ ಫಾರ್ ಇಟ್ಸ್ ಆಲ್ ರೈಟ್ ಸರ್. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಯಾಕೆ ಶಾಂತು ಲೈಟ್ ಹಾಕ್ತೆ ಕತ್ಲಲ್ಲಿ ನಿಂತಿದ್ದೀರಿ? ನನ್ನ ಭವಿಷ್ಯನೇ ಕತ್ಲಿನ ತುಂಬಿಕೊಂಡಿರುವಾಗ ಇದೇನು ಮಹಾ? ಮುಗಿತಾ ನಿನ್ನ ಆಫೀಸು? ಸಾರಿ ಶಾಂತು, ಮೀಟಿಂಗ್ ಇತ್ತು, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು. ನಿನ್ನ ಮೀಟಿಂಗ್ಗಳು ಹೆಚ್ಚಾಗ್ತಾ ಇವೆ. ನಿನ್ನ MD-ನೇ ನಿನಗೆ ಮನೆವರೆಗೂ ತಲುಪಿಸ್ತಾನೆ ಅಂದಮೇಲೆ ನೀನು ಇಷ್ಟೊತ್ತಿಗೆ ಬಂದಿದ್ದೇ ಹೆಚ್ಚು. ಶಾಂತು, ಅರ್ಥವಿಲ್ಲದ ಮಾತಾಡಬೇಡಿ ಶಾಂತು. ಅರ್ಥ? ನಿನ್ನ ಇಂಥ ಬದುಕಿಗೆ ಏನಾದ್ರೂ ಅರ್ಥ ಇದೆಯಾ? ನೋಡಿದ್ದನ್ನೆಲ್ಲ ಅಪಾರ್ಥ ಮಾಡ್ಕೊಳ್ಳೋರ್ ಬದುಕು ನರಕವಾಗುತ್ತೆ ಶಾಂತು. ಹಂಗಿನ ಸ್ವರ್ಗಕ್ಕಿಂತ ಭಂಗದ ನರಕವೇ ಲೇಸು ಗೌರಿ. ನಿನ್ನಿಂಥ ದುಡಿಮೆ ನನಗಿಷ್ಟ ಇಲ್ಲ. ಎಂಥ ದುಡಿಮೆ? ನಿಮ್ಮ ಒಗಟಿನ ಮಾತು ನನಗೆ ಅರ್ಥ ಆಗಲ್ಲ ಅಂತ ತಿಳ್ಕೊಂಡ್ರೇನು? ಸ್ವಲ್ಪ ವಿಶಾಲ ಭಾವನೆ ಬೆಳೆಸ್ಕೊಳ್ಳಿ ಶಾಂತು. ಬಿ ಬ್ರಾಡ್ ಮೈಂಡೆಡ್. ಹೆಂಡತಿ ಇನ್ನೊಬ್ಬನ ಜೊತೆ ಅಲೀತಿದ್ರು ನೋಡಿಯೂ ನೋಡ್ದವನ ಹಾಗೆ ಇರೋದು ವಿಶಾಲ ಭಾವನೆನಾ? ಕೆಲಸದ ನೆಪದಲ್ಲಿ ರಾತ್ರಿ ಎಷ್ಟೊತ್ತಿಗೆ ಬಂದ್ರು ಕೇಳದೆ ಸುಮ್ಮನಿರೋದು ವಿಶಾಲ ಭಾವನೆನಾ? ಇಸ್ ದಿಸ್ ಬ್ರಾಡ್ ಮೈಂಡೆಡ್ನೆಸ್? ಅಯ್ಯೋ, ಆ ವಿಕ್ಟರ್ ತುಂಬಾ ಒಳ್ಳೆಯವ್ರು ಕಣ್ರಿ. ಅವರಿಗೆ ಅವ್ರ ಸಿಸ್ಟರ್ ಫ್ಲೋರಾ ಹೇಗೋ ನಾನು ಹಾಗೆ. ಸಿಕ್ಕಿ ಬಿದ್ದಾಗ ಸಿಸ್ಟರ್, ಇಲ್ಲದೆ ಇದ್ದಾಗ ಯಾರನ್ನು ಫೂಲ್ ಮಾಡ್ಬೇಕಂತಿದ್ದಿ ಗೌರಿ? ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಿ? ಏನಾಯ್ತು ನಿಮ್ಗೆ ಇವತ್ತು? ಏನೂ ಆಗಿಲ್ಲ. ಮೊದಲು ನೀನು ಈ ಕೆಲಸ ಬಿಡ್ಬೇಕು, ಆ ಫ್ಲೋರಾ ಜೊತೆ ನಿಲ್ಲಿಸ್ಬೇಕು. ಅಂತ ಚಿಲ್ಲರೆ ಹೆಂಗಸಿನ ಸಹವಾಸ ನಿನಗೆ ಬೇಡ. ಅಯ್ಯೋ, ಆಕೆ ತುಂಬಾ ಒಳ್ಳೆಯ ಶಾಂತು. ನಾನು ಹೆಚ್ಚಿಗೆ ಹೇಳೋಲ್ಲ ಗೌರಿ. ಈ ಕೆಲಸ ಮತ್ತು ಫ್ಲೋರಾ ಎರಡೂ ನನಗಿಷ್ಟ ಇಲ್ಲ. ಕೆಲಸ ಬಿಟ್ರೆ ಹೊಟ್ಟೆಗೆ. ನೀನ್ ಹೀಗೆ ದುಡ್ಡು ತರೋ ಮೃಷ್ಟಾನ್ನಕ್ಕಿಂತ ಮಾನವಾಗಿ ತರೋ ಒಂದು ಮುದ್ದೆ ಚಟ್ನಿ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಲಿ ಮಾಡ್ತಂದು ಸಾಕ್ತೀನಿ ನೀನು. ಡಬಲ್ ಗ್ರಾಜುಯೇಟ್ ನೀವು ಕೂಲಿ ಕೆಲಸ ಮಾಡ್ತೀರಾ? ಮಾನ ಮಾರಿ ಬದುಕೋಕ್ಕಿಂತ ಬಗ್ಸಿ ದುಡಿದ್ರೆ ತಪ್ಪೇನಿಲ್ಲ. ಶಾಂತು, ಶಾಂತು, ಏನ್ ಏನ್ ನಿಮ್ಮ ಮಾತು? ಯಾಕೆ? ಅಯ್ಯೋ, ಸಂಶಯ ಪಿಶಾಚ ಮನಕ್ಕೆ ಸರಿ ತಪ್ಪು ಎರಡು ಒಂದೇ ಶಾಂತು. ಹೋಗ್ಲಿ ಬಿಡಿ, ನಿಮಗ್ ಬೇಡ ಅನ್ಸ ಸಂತೋಷನಾ?